ವಿಷಯ ಸರಣಿಯ 2ನೇ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ವಾರದ ಪುಸ್ತಕ ಈ ದೇಶ ಕಂಡ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರ ಕುರಿತು ಬರೆದಂತಹ ವಿಶ್ವಮಾನವ ಕವಿ ಕುವೆಂಪು ಅವರು ಬರೆದಂತಹ ಒಂದು ಸಣ್ಣ ಕೃತಿ ಸ್ವಾಮಿ ವಿವೇಕಾನಂದ. ರಾಮಕೃಷ್ಣ ಆಶ್ರಮ ಮೈಸೂರದವರು ಪ್ರಕಟ ಮಾಡಿದ ಈ ಪುಸ್ತಕದ ಬೆಲೆ ಕೇವಲ 85 ರೂಪಾಯಿ. ಸುಮಾರು 257 ಪುಟಗಳನ್ನು ಹೊಂದಿದ ಈ ಪುಸ್ತಕನ ನಾವು ಒಂದು ವಾರನಾಗ ಓದಿ ಮುಗಿಸ್ಬೋದು. ಇಂತಹ ಶ್ರೇಷ್ಠ ನಿಲುವುಳ್ಳ ವ್ಯಕ್ತಿ ಬರೆದಂತಹ ಪುಸ್ತಕಕ್ಕೆ ಮುನ್ನುಡಿ ಬರೆಯುವ ಸಾಮರ್ಥ್ಯವನ್ನ ಹೊಂದಬೇಕು ಅಂತಂದ್ರೆ ಅವರದ್ದೇ ಉನ್ನತ ವ್ಯಕ್ತಿತ್ವವನ್ನ ನಿಲುವನ್ನ ಹೊಂದಿದಂತಹ ಶಕ್ತಿನೇ ಬೇಕು. ಆ ಶಕ್ತಿ ನಮ್ಮೆಲ್ಲರ ನೆಚ್ಚಿನ DV ಗುಂಡಪ್ಪನವರು. ಅವರು ಮುನ್ನುಡಿ ಬರೆದಂತಹ ಈ ಪುಸ್ತಕದೊಳಗ ಒಟ್ಟು 17 ಅಧ್ಯಾಯಗಳನ್ನ ನಾವು ಓದ್ತೀವಿ. ಯಾರಿವನು ಅನ್ನುವ ಮೊದಲ ಅಧ್ಯಾಯದೊಳಗ ಕವಿ ಕುವೆಂಪು ಅವರು ಸ್ವಾಮಿ ವಿವೇಕಾನಂದರ ಮಹಾನ್ ವ್ಯಕ್ತಿತ್ವದ ದಿವ್ಯ ದರ್ಶನವನ್ನ ಮಾಡಿಸ್ತಾರೆ. ಇಲ್ಲಿನ ಪದಪುಂಜಗಳ ಬಗ್ಗೆ ಅಂತೂ ನಾವು ಮಾತಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಅಷ್ಟು ಅದ್ಭುತವಾದ ಲಾಲಿತ್ಯವನ್ನ ಹೊಂದಿದ ಸಾಹಿತ್ಯ ಬಹುಶಃ ನಾ ಬೇರೆ ಪುಸ್ತಕನಾಗ ಓದಿದ್ದಿಲ್ಲ ಅಂತ ಅನ್ನಿಸ್ತದ. ಒಂದು ದಿವ್ಯ ಚೇತನದ ಕುರಿತು ಬರಿಬೇಕು ಅಂತಂದ್ರ ಅದೆಷ್ಟು ಹೊಸ ಕನ್ನಡ ಪದಗಳನ್ನ ಹುಟ್ಟು ಹಾಕ್ಬೇಕಾಗ್ತದಲ್ಲ ಕವಿ. ಅದ್ರೊಳಗೆ ಅವ್ರು ಎಲ್ಲೂ ಸೋತಿಲ್ಲ. ಅಷ್ಟು ಅದ್ಭುತವಾದ ಸಾಹಿತ್ಯವನ್ನ ಹೊಂದಿದ, ಅಷ್ಟೇ ಆಳವಾದ ವಿಷಯವನ್ನ ಹೊಂದಿದ, ಅಷ್ಟೇ ದೃಢವಾದ ನೇರ ನಿಷ್ಠೂರ ನಿಲುವುಗಳನ್ನ ತಾಳಿದ ಅಪರೂಪದ ಪುಸ್ತಕ ನನ್ನ ಬದುಕಿನಾಗ ನಾನು ಓದಿದ ಒಂದು ನೆಚ್ಚಿನ ಪುಸ್ತಕ, ಓದಲೇಬೇಕಾದ ಪುಸ್ತಕ, ಓದಿದ ಅತ್ಯುತ್ತಮ ಪುಸ್ತಕ ಅಂತ ಹೇಳಿಕ ನನಗೆ ಖುಷಿ ಅನ್ನಿಸ್ತದ. ಯಾರಿವನುದಿಂದ ಆರಂಭ ಆಗಿ ಕರೆಯುತ್ತಿದೆ ಯುಗವಾಣಿ ಅನ್ನುವ ಕೊನೆಯ ಅಧ್ಯಾಯ ತನಕ ಸಾಕಷ್ಟು ಹೊಸ ಹೊಸ ಕನ್ನಡ ಪದಗಳನ್ನ ಕಲಿತೀವಿ. ವಿವೇಕಾನಂದರ ವ್ಯಕ್ತಿತ್ವದ ಪರಿಚಯವನ್ನ ಮಾಡ್ಕೊಳ್ತೀವಿ. ಅವರ ಹುಟ್ಟಿನಿಂದ ಬಾಲ್ಯ, ಅವರ ಯೌವನದ ದಿನಗಳು, ಅವರ ಕಷ್ಟದ ದಿನಗಳು, ನೋವಿನ ದಿನಗಳು, ನಷ್ಟದ ದಿನಗಳು, ಅವರು ಗುರುವನ್ನ ಕಂಡುಕೊಂಡಂತಹ ರೀತಿ, ಅವರು ದೈವತ್ವದ ಪರಿಕಲ್ಪನೆಯನ್ನ ಅರಿತಂತಹ ಬಗೆ, ಅವರು ದೇವರನ್ನ ಹುಡುಕಿಕೊಂಡು ಹೋದ ಬಗೆ, ದೇವರು ಇವರನ್ನ ಸಂತರನ್ನಾಗಿಸಿದ ಬಗೆ, ನಂತರ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿ ಭಾರತಾಂಬೆಯ ಸೇವೆಗೆ ತಮ್ಮನ್ನ ತಾವು ಮುಡುಪಾಗಿರಿಸಿಕೊಂಡು ಇಡೀ ವಿಶ್ವಕ್ಕೆ ಭಾರತದ ದಿವ್ಯ ಸಂದೇಶವನ್ನ, ಧರ್ಮದ ಸಂದೇಶವನ್ನ ಸಾರಿದ ಮಹಾನ್ ಚೇತನ. ಬರೀ 39 ವರ್ಷಗಳ ಕಾಲ ಬದುಕಿದ್ದು ಸುಮಾರು ಸಾವಿರಾರು ವರ್ಷಗಳು ನೆನೆಯುವಂತಹ ಸಾಧನೆಯನ್ನ ಮಾಡಿದ್ದು ಸುಮ್ಮನಲ್ಲ ಅನ್ನುವ ಅರಿವು ನಮಗೆ ಪುಸ್ತಕ ಮೂಡಿಸ್ತದ. ನಾಳಿನ ದಿನ ನ್ಯಾಷನಲ್ ಯೂತ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕತ್ತೀವಿ. ಆ ನೆನಪಿಗಾಗಿ ಇವತ್ತೇ ನೀವು ಸ್ವಾಮಿ ವಿವೇಕಾನಂದ ಪುಸ್ತಕವನ್ನ ಕೊಂಡು ಓದ್ರಿ. ಓದ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮನ್ಯಾಗರೇ ಇಡ್ರಿ. ಮತ್ತ ಮುಂದಿನ ವಾರ ಇನ್ನೊಂದು ಹೊಸ ಪುಸ್ತಕವನ್ನ ಪರಿಚಯ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.